ಕೆರಿ ಇತ್ತು. ಆ ಕೆರೆಯ ಮುಂದೆ ಒಬ್ಬ ಬಡ ಹೆಣ್ಣುಮಗಳು ಇನ್ನೊಬ್ಬರ ಹೊಲದೊಳಗೆ ಮನೆಯೊಳಗೆ ಕೆಲಸ ಮಾಡಿಕೊಂಡು ಜೀವನವನ್ನು ಸಾಗಿಸುವಂಥ ಬಡ ಹೆಣ್ಣುಮಗಳು. ಆ ಕೆರೆಯ ಮುಂದೆ ಆ ಬಡ ಹೆಣ್ಣುಮಗಳು ತನ್ನ ಮಗನನ್ನ ಎತ್ತುಕೊಂಡು ನಿಂತಿದ್ಲ. ಆ ಹುಡುಗನ ಹೊಟ್ಟಿ ಜಾಡಿಸಿ ಬಿಟ್ಟಿತ್ತು. ಆ ಹುಡುಗ ಹೊಲಸು ಮಾಡಿಕೊಂಡು ಬಿಟ್ಟಿದ್ದ. ಆವಾಗ ಆ ಬಡ ಹೆಣ್ಮಗಳು ವಿಚಾರ ಮಾಡ್ತಾಳಂತ, ನನ್ನ ಹುಡುಗನ ತಗೊಂಡು ಈ ಕೆರೆಯಾಗ ಹೋದೆ ಅಂದ್ರೆ ಕಾಲು ಜಾರ್ತಾವ, ಮತ್ತು ಯಾರಾದರೂ ಬಂದರು ಅಂದ್ರೆ ನನ್ನ ಮಗನನ್ನು ಅವ್ರ ಕೈಯಾಗ ಕೊಟ್ಟು ಕೆರೆಯೊಳಗಿಂತ ನೀರು ತಂದು ಅವನ ಕೈಕಾಲು ತೊಳಿಬೇಕು ಅಂತೇಳಿ ತನ್ನ ಮಗನನ್ನು ಎತ್ಕೊಂಡು ನಿಂತಿದ್ಲಾಕಿ. ಅದ ಸಂದರ್ಭದೊಳಗೆ ಈ ಆಗರ್ಭ ಶ್ರೀಮಂತ ಹೆಣ್ಣುಮಗಳು ಶರಣರ ಬಲ್ಲಿ ಹೊಂಟಿದ್ಲಲ್ಲ, ಬಂದಳು ದಾರಿಯೊಳಗೆ. ಅವಾಗ ಬಡ ಹೆಣ್ಮಗಳಲ್ಲಂತ, ಏಯ್ ಅಕ್ಕ ಬಾ ಇಲ್ಲೇ ಅಂದಳು ಆಕಿ. ಏನು ಅಂದ್ಲು ಆಕಿ, ಈ ಆಗರ್ಭ ಶ್ರೀಮಂತ ಮನೆತನದ ಹೆಣ್ಮಕ್ಳು. ಏನಿಲ್ಲಕ್ಕ, ಹುಡುಗನ ಹೊಟ್ಟಿ ಭಾಳ ಜಾಡಿಸಿ ಬಿಟ್ಟೈತೆವ, ಇವ ಹೊಲಸು ಮಾಡ್ಕೊಂಡಾನ, ಇಲ್ಲೇ ಕೆರೆಗೆ ಹೋಗಿ ನೀರು ತೊಗೊಂಡು ಬರ್ತೀನಿ, ನಾನು ಬರೋದ್ರೊಳಗಾಗಿ 2 ನಿಮಿಷ ಈ ನನ್ನ ಮಗನನ್ನು ಎತ್ಕೋ ಅಂದಳು ಆಕಿ, ಬಡ ಹೆಣ್ಣುಮಗಳು. ಅವಾಗ ಆಗರ್ಭ ಶ್ರೀಮಂತ ಮನೆತನದ ಹೆಣ್ಮಗಳಂತಾಳಂತ, ಏಯ್ ತಂಗಿ ನೋಡಿ, ಕಿಮ್ಮತ್ತಿನ ರೇಷ್ಮೆ ಸೀರೆ ಹುಟ್ಟಿನ ನಾನು, ಅದ್ರಾಗ ನಿನ್ನ ಮಗನ ಆಕಾರ ನೋಡು, ಬಾಯಿ ತುಂಬ ಜ್ವಲ್ಲ, ಮೂಗಿನ ತುಂಬ ಸುಂಬಳ, ಅದ್ರಾಗ ಬೇರೆ ಹೊಟ್ಟಿ ಬೇರೆ ಜಾಡಿಸಿ ಬಿಟ್ಟೈತಿ, ಎಲ್ಲಿ ಬೇಕಾದಲ್ಲಿ ಹೊಲಸು, ಇಂಥವನ್ನ ಎತ್ಕೊಳ್ಳಣ್ಣ, ಓದು ನಿನ್ನ ಮಗನ ಸುಡುಗಾಡ್ದಾಗ ಇಡು ಅಂದಳು ಆಕಿ. ಹೊಂಟಿದ್ದದಕ್ಕೆ ಹೊಂಟಾಳ, ಮಕ್ಕಳನ್ನು ಕೇಳಕ್ಕೆ ಹೊಂಟಾಳ. ಓದು ನಿನ್ನ ಮಗನನ್ನು ಸುಡುಗಾಡದೊಳಗಿಡು ಅಂದಾಗ ಆವಾಗ ಆ ಬಡ ಹೆಣ್ಮಗಳು ಸುಮ್ಮನೆ ಇದ್ದಳಂತ. ಇಷ್ಟಂದು ಶರಣರ ಬಲ್ಲಿ ಬರ್ತಾಳೆ. ಶರಣರ ಬಲ್ಲಿ ಬಂದಂತಾಳಂತ, ಶರಣರ ತಗೋರಿ ಈ 1,001 ರೂಪಾಯಿ ತಗೋರಿ, ನನಗೆ ಒಂದು ಗಂಡು ಸಂತಾನ ಆಗುವಂಗ, ಗಂಡಸ ಮಗ ಹುಟ್ಟುವಂಗ ಒಂದು ಉತ್ತತ್ತಿ ಪ್ರಸಾದ ಕೊಡ್ರಿ ಅಂತೇಳಿ ಹೀಗ ಶರಗಣ್ಣು ಒಡ್ಡಿ ಬೇಡಿಕೊಳ್ತಾಳೆ. ಆವಾಗ ತ್ರಿಕಾಲ ಜ್ಞಾನಿಗಳಾಗಿರುವಂಥ ಶರಣ ಬಸಪ್ಪನವರಂತಾರಂತ, ತಂಗಿ ದಾರಿ ಒಳಗೆ ಬರೋ ಮುಂದಾಗ ನಿಂಗೆ ಮಗನನ್ನು ಕೊಟ್ಟಿದ್ದೆ ನಾನು ಅಂದ್ರವ್ರು. ದಾರಿ ಒಳಗೆ ಬರೋ ಮುಂದಾಗ ಮಗನನ್ನು ಕೊಟ್ಟಿದ್ದೆ, ಬರೀ ತಾಯಿ ಆಗಬೇಕು ಅಂದ್ರೆ ತಾಳ್ಮೆ ಇರಬೇಕು ಅಂತ ಹೇಳ್ತಾರೆ ಶರಣ ಬಸವೇಶ್ವರರು. ತಾಯಿ ಆಗಬೇಕಂದ್ರೆ ತಾಳ್ಮೆ ಇರಬೇಕು, ಇನ್ನೊಬ್ಬರ ಮಕ್ಕಳ ಮೇಲೆ ಪ್ರೀತಿ ಇರಬೇಕು. ತಾಯಿ ಅಂದ್ರೆ ಸುಮ್ಮನೆ ಆಗಂಗಲ್ಲ, ಸುಮ್ಮನೆ ತಾಯ್ತನ ಬರಂಗಲ್ಲ, ಇನ್ನೊಬ್ಬರ ಮಕ್ಕಳ ಮ್ಯಾಗ ಪ್ರೀತಿ ಇರಬೇಕು. ತಾಯಿ ಆಗುವಂಥವಳಿಗೆ ತಾಳ್ಮೆ, ಸಮಾಧಾನ, ಸಂಯಮ ಇದ್ದಾಗ ಮಾತ್ರ ಆಕೆ ತಾಯಿ ಆಗುತ್ತಾಳಂತ. ನಿನಗೆ ತಾಳ್ಮೆ ಅನ್ನುವಂಥದ್ದೇ ಇಲ್ಲ, ಇನ್ನೊಬ್ಬರ ಮಕ್ಕಳ ಮ್ಯಾಗ ಪ್ರೀತಿ ಇಲ್ಲ. ಆ ಬಡವಿ ತನ್ನ ಮಗನನ್ನು ಎತ್ಕೊಂಡಾಗ ನೀ ಏನಂದಿ, ಹೋಗಿ ನಿನ್ನ ಮಗನನ್ನು ಸ್ಮಶಾನದೊಳಗಿಡು ಅಂದೆಲ್ಲ. ತಾಯಿ ಆಗುವಂತಹ ಯೋಗ್ಯತೆಯನ್ನು ನೀನು ಕಳ್ಕೊಂಡು ಬಿಟ್ಟಿ ಅಂದ್ರೆ ಶರಣ ಬಸವೇಶ್ವರ. ತಾಯಿ ಅಂದ್ರೆ ಸುಮ್ಮನೆ ಅಲ್ಲೆವು. ಮಗ ದೊಡ್ಡ ಆಫೀಸರ್ ಆಗಿದ್ನಂತ, ದೊಡ್ಡ ಸಾಹೇಬ್ ಆಗಿದ್ದಲ್ಲ, ಮನೆಗೆ ನಿತ್ಯ 100 ಜನ ಬರ್ತಿದ್ರು, 100 ಜನ ಹೋಗುತ್ತಾ ಇತ್ತು. ವಯಸ್ಸಾಗಿರುವಂಥ ಹಣ್ಣಾಗಿರುವಂತಹ ತಾಯಿ ಮೂಲಿಯೊಳಗೆ ಕುಂತಿದ್ಲು. ಒಂದು ದಿನ ಮಗ ಆಫೀಸರ್ ಆಗಿದ್ದ, 100 ಜನ ಬರ್ತಾ ಇದ್ರು, ಹೋಗುತ್ತಾ ಇದ್ರು. ಅವ್ರು ನೋಡ್ಕೊಂತ ಕುಂದಿರ್ತಾ ಇದ್ಲಿ. ಕುಂತಾಗ ಎದ್ದು ಏನು ದೊಡ್ಡ ಸಾಹೇಬ್ ಆಗಿದ್ದಲ್ಲ ಮಗ, ಅವನ ಮುಂದೆ ಹೋದಳಂತ. ಮುಂದೆ ಹೋಗಿ ಅಂತಾಳ, ಯಪ್ಪ ಈಗ ಬಂದಿದ್ರಲ್ಲ ಯಾರವರು ಅಂತ ಕೇಳಿದ್ಲ ಆಕೆ. ಈಗ 4 ಜನ ಬಂದಿದ್ರಲ್ಲ ಯಾರವರು ಅಂತ ಕೇಳಿದಾಗ ಅವಾಗ ಮಗ ಸಾಹೇಬ್ ಆಗಿರುವಂಥ ಮಗ ಅಂತನಂತ, ನೀನು ಸುಮ್ಮನೆ ಇರಾಕ ಏನು ತಗೊಂತಿ ಎಂದವ ತಾಯಿಗೆ. ನೀನು ಸುಮ್ಮನೆ ಇರಾಕ, ಸುಮ್ಮನೆ ಕುಂದ್ರಾಕ ನೀ ಏನು ತಗೊಂತಿ ಅಂದಾಗ ಅವಾಗ ಆ ತಾಯಿ ಕಣ್ಣೊಳಗೆ ಧಾರಾಕಾರ ಕಣ್ಣೀರಂತ. ಅಳಾಕ್ ಚಾಲು ಮಾಡಿದ್ಲ ಆಕೆ. ಅಳಾಕ್ ಚಾಲು ಮಾಡಿ ಮತ್ತೆ ತನ್ನ ಸೀರೆ ಸೆರಗಿನಿಂದ ಕಣ್ಣೀರು ಒರೆಸ್ಕೊಂಡು ಮತ್ತೆ ನಗಾಕತ್ಲಂತ. ನಗಾಕತ್. ಅವಾಗ ಮಗ ಅಂತನಂತ, ಇತ್ತಾಗ ಅತ್ತುನು ಅತ್ತಿ ನಕ್ಕುನು ನಗಾಕತ್ತಿ, ಏನಿದ್ರ ಅರ್ಥ ಅಂದವ. ಅವಾಗ ತಾಯಿ ಅಂತಾಳಂತ, ಯಪ್ಪ ಅಳು ಯಾಕೆ ಬಂತು ಅಂತ ಅಳು ಯಾಕೆ ಬಂತು ನನಗೆ ಅಂದ್ರೆ ನೀನು ಸುಮ್ಮನೆ ಕುಂದ್ರಾಕ ಏನು ತಗೊಂತಿ ಅಂತೇಳಿ ಅಂದೆಲ್ಲ, ಆವಾಗ ನನಗೆ ಅಳು ಬಂತು ಅಂದಳಾಕಿ. ಮತ್ತು ಯಾಕೆ ನಕ್ಕಿ ಅಂತ ಕೇಳಿದವ, ಏನೂ ಇಲ್ಲ ತಮ್ಮ, ಹಳೇದ ನೆನಪಾತು ಅಂದಳಾಕಿ. ಹಳೇದ ನೆನಪಾತು. ಏನು ಹಳೆಯದ ನೆನಪಾತು ತಮ್ಮ, ನೀನು 3 ವರ್ಷ ತಾವಿತ್ತು, ಆಗ ನಿನಗೆ ಮಾತು ಬರಾಕತ್ತಿತ್ತು,
ಆಗ ನೀನು ಮಾತು ಕಲಿಯಾಕತ್ತಿದ್ದು, ನಿನಗೆ ಉಣಿಸ್ಬೇಕು ಅಂತೇಳಿ ಹಿತ್ತಲದೊಳಗೆ ಹೊತ್ಕೊಂಡು ಹೋಗುತ್ತಿದ್ದಿ. ಅವಾಗ ಆ ಗಿಡದ ಮ್ಯಾಗ ಒಂದು ಕಾಗಿ ಕುಂತಿತ್ತು. ಯವ್ವ ಇದು ಏನು ಅಂತ ಕೇಳಿದಿ, ಕಾಗಿ ಅಂದೆ. ಆಮ್ಯಾಗ ಅಲ್ಲಿ ಒಂದಿಷ್ಟು ಗಿಳಿ ಹಾರಿ ಹೊಂಟಿದ್ದು. ಯವ್ವ ಇವು ಏನು ಅಂತ ಕೇಳಿದಿ, ಇವು ಗಿಳಿ ಅಂತ ಹೇಳಿದಿ. ಅಲ್ಲಿ ಕುರಿ ಮೇಯಕತ್ತಿದ್ದು, ಇವು ಏನು ಅಂತ ಕೇಳಿದಿ, ಅವು ಕುರಿ ಅಂತ ಹೇಳಿದೆ. ಹೀಗ ದಿನಕ್ಕೆ ತಮ್ಮ ನೀನು ಒಂದಲ್ಲ ಎರಡಲ್ಲ 100 ಪ್ರಶ್ನೆಗಳನ್ನು ಕೇಳ್ತಾವಿಲ್ಲವು ನಿಮ್ಮ ಮಕ್ಕಳು. ಅದು ಏನು, ಇದು ಏನು, ಇದು ಏನು, ಅದು ಏನು, ಅವ್ರು ಯಾರು, ಇವ್ರು ಯಾರು, ಇಲ್ಯಾಕೆ ಬಂದರು, ಇನ್ನು ಎಷ್ಟು ದಿನ ಇರ್ತಾರೆ ನಮ್ಮ ಮನ್ಯಾಗ, ಹಿಂಗೂ ಕೇಳಾರದಾರ ಈಗ. ಅವಾಗ ದಿನಕ್ಕೆ ಒಂದಲ್ಲ ಎರಡಲ್ಲ 100 ಪ್ರಶ್ನೆ ಕೇಳ್ತಿದ್ದಿ ತಮ್ಮ. ನೀನೇನು ಪ್ರಶ್ನೆ ಕೇಳ್ತಿದ್ದಲ್ಲ, ಯಾವುದಕ್ಕೂ ಬೇಸರ ಮಾಡ್ಕೊತಿದ್ದಿಲ್ಲ. ನಾನು ನೀ ಕೇಳುವಂತಹ ಪ್ರಶ್ನೆಗೆಲ್ಲ ಉತ್ತರ ಕೊಡ್ತಿದ್ದೆ. ಆದ್ರೆ ಇವತ್ತು ಒಂದು ದಿನ ನಾನು ಒಂದು ಪ್ರಶ್ನೆ ಕೇಳೋದಕ್ಕೆ ಸುಮ್ಮನೆ ಕುಂದ್ರಾಕ ಏನು ತಗೊಂತಿ ಅಂತ ಅನ್ನಕತ್ತಿ ಅಲ್ಲ, ಅದಕ್ಕೆ ನನಗೆ ಅಳುನು ಬಂತು, ನಗುನು ಬಂತು ಅಂತೇಳಿ ಆ ತಾಯಿ ಹೇಳ್ತಾಳಂತ. ಹೆತ್ತವರ ನೀ